ಎಲ್ರಿಗೂ ನಮಸ್ತೆ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾನು ಶನಿವಾರ ವ್ಲಾಗ್ ಆಗಿರುತ್ತೆ. ಹಾಗೆ ಬೆಳ್ಳಂಬೆಳಗ್ಗೆನೇ ಇವತ್ತು ಮಳೆ ಸುರಿತಾ ಇತ್ತು. ನಾನು ಇದ್ದಿದ್ದು ಬಂದುಬಿಟ್ಟು 6 ಗಂಟೆ. ಇನ್ನೇನು ಟೈಮ್ ಆಯಿತು ಹಾಲು ಕರೀದಕ್ಕೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಗನೆ ಸಗಣಿನ ಬಾಚೋಣ ಅಂತಂದ್ಬಿಟ್ಟು ಕೊಟ್ಟಿಗೆ ಕಡೆ ಬಂದೆ. ಸಗಣಿ ಎಲ್ಲ ಬಾಚಿ ಹಸುಗಳಿಗೂ ತಿಂಡಿ ಇಡೋಣ ಅಂತಂದ್ಬಿಟ್ಟು ರೆಡಿ ಮಾಡೋಕ್ಕೆ ಹೋದೆ. ಹಸುಗಳ್ನ ತಿಂಡಿ ಇಡೋದಕ್ಕೋಸ್ಕರನೇ ಕಾಯ್ತಾ ಇದ್ವು. ಬೇಗ ಅವಕ್ಕೆ ತಿಂಡಿ ಇಟ್ಟು ಅವು ತಿಂಡಿ ತಿನ್ನೋದು ನನ್ನ ಕೆಲಸ ಮುಗಿಸ್ಕೊಳ್ಳೋಣ ಅಂತಂದ್ಬಿಟ್ಟು ನಾನು ಆಚೆಗಡೆ ಬಂದೆ. ಹಾಗೆ ಮನೆ ಆಚೆ ಎಲ್ಲ ಕ್ಲೀನ್ ಮಾಡಿ ಹಾಗೆ ಹಾಲಿನ ಕ್ಯಾನೆಲ್ಲ ರೆಡಿ ಮಾಡ್ಕೊಳ್ಳೋಣ, ಇನ್ನೇನು ಹಾಲು ಕರೀದಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಹಾಲಿನ ಕ್ಯಾನೆಲ್ಲ ತೊಳ್ಕೊಂಡು ಇನ್ನು ನನ್ನ ಮೈದನ ಮಲಗಿದ್ದ ಅವನಿಗೆ ಎಬ್ಸ್ಕೊಂಡು ಹಾಲು ಕರೀದಕ್ಕೆ ನಾನು ಬಂದೆ. ಹಾಗೆ ನಾನು ಹಾಲನ್ನ ಕರಿತಾ ಒಂದು ಸ್ವಲ್ಪ ಮಾತುಕತೆನ ಮುಗಿಸ್ತಾ ಹಸುಗಳು 3 ಹಸ ಇತ್ತು, 3 ಹಸಿದು ಹಾಲು ಕರಿಬೇಕಾಯಿತು. ನಾನು ಮಾತ್ರ ಒಂದು ಹಸುದು ಮಾತ್ರ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಇನ್ನು 3 ಹಸುದು ಹಾಲು ಕರೆದು ಇನ್ನೇನು ಕೊಟ್ಟು ಕಳ್ಸೋಣ ಅಂತಂದ್ಬಿಟ್ಟು ಹಾಲನ್ನೆಲ್ಲ ಕ್ಯಾನಿಗೆ ಹಾಕಿ ಅವನಿಗೆ ಡೈರಿ ತೊಗೊಂಡೋಗು ಅಂತಂದ್ಬಿಟ್ಟು ಹಾಲನ್ನ ಕೊಟ್ಟು ಕಳಿಸಿ ಮತ್ತೆ ಇನ್ನು ಮನೆ ಒಳಗಡೆ ಏನು ಕೆಲಸ ನೋಡ್ಕೊಳ್ಳೋಣ ಅಂತಂದ್ಬಿಟ್ಟು ಸ್ವಲ್ಪ ಟೀಗಿಡೋಣ ಅಂತಂದ್ಬಿಟ್ಟು ಟೀಗೆ ರೆಡಿ ಮಾಡ್ತಾ ಇದ್ದೆ. ಟೀಗೆಲ್ಲ ಇಟ್ಟು ಇನ್ನೇನು ಮಳೆ ಬೀಳ್ತಾ ಇದೆ, ಗಂಟ್ಲ ಕಟ್ತಾ ಬೇರೆ, ಅದಕ್ಕೋಸ್ಕರ ಸ್ವಲ್ಪ ಟೀಗೆ ಸ್ವಲ್ಪ ಹಸಿ ಶುಂಠಿ ಹಾಗೆ ಒಂದು ಏಲಕ್ಕಿನ ಜಬ್ಬಿ ಟೀಗೆ ಹಾಕ್ತೆ. ಇನ್ನು ನನ್ನ ಮೈದನ ಡೈರಿಂದ ಬರೋದು ಲೇಟ್ ಆಗುತ್ತೆ. ಅಷ್ಟರೊಳಗಡೆ ನಾನು ಸ್ವಲ್ಪ ಪಾತ್ರೆ ಅದನ್ನು ತೊಳ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಪಾತ್ರೆ ಅದು ತೊಳೆದಾಯ್ತು. ಪಾತ್ರೆ ತೊಳೆದ್ರೊಳಗಡೆ ನನ್ನ ಮೈದನ ಬಂದಾಯಿತು. ಬಂದು ಎಲ್ಲ ಟೀನ ಸೋಸಿ ಎಲ್ಲರಿಗೂ ಸಹಿತ ಕೊಟ್ಟ. ಆಮೇಲೆ ನಾನು ನೀನು ಟೀ ಕುಡಿಯೋಣ ಅಂತಂದ್ಬಿಟ್ಟು ಟೀನ ತೊಗೊಂಡೋಗಿ ಇನ್ನು 3 ಸಹಿತ ಕೂತ್ಕೊಂಡು ಟೀನ ಕುಡಿದು ಇನ್ನು ಮನೆ ಕೆಲಸ ಶುರು ಮಾಡೋಣ ಅಂತಂದ್ಬಿಟ್ಟು ಮನೆ ಕೆಲಸ ಎಲ್ಲ ಎತ್ತಿಟ್ಬಿಟ್ಟು ಬೇಗ ಚಾಪೆ ಎಲ್ಲ ತೆಗೆದು ಮಕ್ಕಳೆಲ್ಲ ಎದ್ದಿದ್ರು. ಇನ್ನೇನು ದೇವಸ್ಥಾನಕ್ಕೆ ಹೋಗ್ಬರೋ ಟೈಮ್ ಆಗುತ್ತೆ ಅಂತಂದ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡಿ ಕಸ ಗುಡಿಸಿ ಇನ್ನೇನು ನೆಲ ಎಲ್ಲ ಒರೆಸಿ ಇನ್ನೇನು ಹೊರಟಿದ್ದೆ ದೇವಸ್ಥಾನಕ್ಕೆ. ಇನ್ನು ದೇವಸ್ಥಾನಕ್ಕೆ ಹೋಗ್ತಾ ಕೆಲವೊಂದು ವೀಡಿಯೋನ ಮಾಡ್ತಾ ದೇವಸ್ಥಾನ ಒಳಗಡೆ ಹೋದ್ವಿ. ಇನ್ನೇನು ಪೂಜೆಗೆಲ್ಲ ಕೊಟ್ಟು ಪೂಜೆ ಎಲ್ಲ ಮಾಡಿಸಿ ಸ್ವಲ್ಪ ತನಕ ಕೂತ್ಕೊಂಡಿದ್ವಿ. ನಾವು ಮುಂಚೆನೇ ಬಂದಿದ್ವಿ, ನಮ್ಮ ಮನೆಯವ್ರು ಇನ್ನೂ ಬಂದಿದ್ದಿಲ್ಲ. ಸ್ವಲ್ಪ ಹೊತ್ತು ಲೇಟ್ ಆದ್ಬಿಟ್ಟು ಅವ್ರು ಬರೋದ್ರೊಳಗಡೆ ಆಮೇಲೆ ಬಂದರು. ಅವ್ರು ಬಂದಮೇಲೆ ಜೊತೆಗೆ ನಾವು ಸಹಿತ ಪೂಜೆ ಎಲ್ಲ ಮುಗಿಸಿ ಇನ್ನೇನು ಹೊರಗಡೆ ಕೈ ಮುಗಿಯೋಣ ಅಂತಂದ್ಬಿಟ್ಟು ಅವರು ಸಹಿತ ದೇವಸ್ಥಾನ ಸುತ್ತೊಡಿತಾ ಇದ್ದರು. ನಾನು ಸಹಿತ ದೇವಸ್ಥಾನ ಎಲ್ಲ ಸುತ್ತೊಡೆದು ಹಾಗೆ ಕೈ ಮುಗಿದು ಹಾಗೆ ಆ ಕಡೆ ದೇವ್ರಿಗೂ ಸಹಿತ ಕೈ ಮುಗಿಯೋಣ ಅಂತಂದ್ಬಿಟ್ಟು ಹೋದೆ. ಇನ್ನೇನು ಅಲ್ಲಿಗೆ ಸಹಿತ ಕೈ ಮುಗಿದು ಅಲ್ಲಿ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಹಾಗೆ ಸುತ್ತಮುತ್ತ ನೋಡ್ಕೊತ ಇನ್ನೇನು ಬರೋಣ ಅಂತಂದ್ಬಿಟ್ಟು ಅಲ್ಲೇ ಸುತ್ತೊಡೆದು ಬಂದ್ವಿ. ಇನ್ನೇನು ಬಂದು ನಮ್ಮ ಮಕ್ಕಳಿಗೆ ನಾವು ಹೋಗೋಣ ಬರ್ರಿ ಅಂತಂದ್ಬಿಟ್ಟು ಕರಿತಾಯಿದ್ರು. ಅವರು ನೀವು ಹೋಗಿ ನಾವು ಬರ್ತೀವಿ ಅಂತಂದ್ಬಿಟ್ಟು ಹೇಳ್ತಿದ್ರು. ಅದಕ್ಕೆ ಸರಿ ನಾವು ನಾವು ಹೊರಡ್ತೀವಿ ಅಂತಂದ್ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ. ಅವರು ಸರಿ ನೀವು ಹೋಗಿ ನಾವು ನಡ್ಕೊಂಬರ್ತೀವಿ, ಹತ್ತಿರ ಅಲ್ಲ ಅಂತ ಅಂದ್ಬಿಟ್ಟು ಅವರು ಅಲ್ಲೇ ಆದರೂ ನಾವು ಅಲ್ಲಿಂದ ನಾನು ನಮ್ಮ ಮನೆಯವರು ಹೊರಟ್ವಿ. ಅವರು ನಡ್ಕೊಂಡು ಬಂದರು. ನೀನು ಮನೆಗೆ ಬಂದೆ, ಮನೇಲೂ ಸಹಿತ ಪೂಜೆ ಮಾಡಬೇಕಲ್ಲ ಅಂತಂದ್ಬಿಟ್ಟು ಆಚೆಗಡೆ ಸ್ವಲ್ಪ ಹೂವು ಇತ್ತು, ಹೂವು ಎಲ್ಲ ಕಿತ್ಕೊಂಡೋಗಿ ಮನೇಲಿ ಪೂಜೆ ಮಾಡೋಣ ಅಂತಂದ್ಬಿಟ್ಟು ಬೇಗ ಪೂಜೆ ಮುಗಿಸೋಣ ಅಂತಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆ. ಶನಿವಾರ ಆಗಿರೋದ್ರಿಂದ ಎಲ್ಲ ಕ್ಲೀನ್ ಮಾಡೇ ಪೂಜೆ ಮಾಡಬೇಕಿತ್ತು. ಅದಕ್ಕೋಸ್ಕರ ಎಲ್ಲ ಪೂಜೆ ಮಾಡಿ ಇನ್ನೇನು ಮನೆಯವರೆಲ್ಲ ಸೇರ್ಕೊಂಡು ಕೂತ್ಕೊಂಡು ತಿಂಡಿನ ತಿಂದ್ವಿ. ತಿಂಡಿ ತಿಂದು ಇನ್ನೇನು ಕೊಟ್ಟಿಗೆ ಕಡೆ ಹೋಗೋಣ, ಕೊಟ್ಟಿಗೆಯಲ್ಲಿ ಸ್ವಲ್ಪ ಹಸುಗಳಿಗೆ ಮೇವು ನೀರು ಮಾಡೋಣ ಅಂತಂದ್ಬಿಟ್ಟು ಬೇಗ ತಿಂಡಿ ಮುಗಿಸಿ ಕೊಟ್ಟಿಗೆ ಕಡೆ ಇನ್ನು ಕೊಟ್ಟಿಗೆ ಬಂದೆ. ಕೊಟ್ಟಿಗೆಯಲ್ಲಿ ಸ್ವಲ್ಪ ಹಸುಗಳಿಗೆಲ್ಲ ಫಸ್ಟು ನೀರು ಕುಡಿಸ್ಬಿಡೋಣ ಅಂತಂದ್ಬಿಟ್ಟು ಸಖತ್ ಬೇಸಿಗೆ ಇರೋದ್ರಿಂದ ಹಾಗೆ ಸಖತ್ ಸೆಕೆ ಬೇರೆ ಇವಾಗ, ಅದಕ್ಕೋಸ್ಕರ ಸ್ವಲ್ಪ ನೀರು ಇಟ್ಬಿಡೋಣ ಅಂತಂದ್ಬಿಟ್ಟು ಫಸ್ಟ್ ನೀರು ಕುಡಿಸ್ದೆ. ನೀರೆಲ್ಲ ಕುಡಿಸಿ ಇನ್ನೇನು ಮೇವು ಹಾಕೋಣ ಅಂತ ಫಸ್ಟ್ ಮೇವು ಹಾಕೋಣ ಅಂತಂದ್ಬಿಟ್ಟು ಇನ್ನು ಮೇವು ತರಕ್ಕೆ ಹೋದೆ. ಇನ್ನು ಮೇವು ತಂದುಬಿಟ್ಟು ಎಲ್ಲ ಹಸುಗಳಿಗೂ ಮೇವನ್ನ ಹಾಕಿಬಿಟ್ಟು ಇನ್ನು ಕರು ಇತ್ತು, ಅವಕ್ಕೂ ಸ್ವಲ್ಪ ಸೆಪ್ಪೆನ ಕೊಚ್ಚಿಬಿಟ್ಟೆ ಹಾಕೋಣ, ಸ್ವಲ್ಪ ಉದ್ದ ಇದೆ ದಂಟು ಅಂತಂದ್ಬಿಟ್ಟು ಇನ್ನು ಸ್ವಲ್ಪ ಸೆಪ್ಪೆನ ಕೊಚ್ಚಿದೆ. ಸ್ವಲ್ಪ ಕುರಿಗೆ ಸ್ವಲ್ಪ ಕರುಗೆ ಎರಡಕ್ಕೂ ಆಗೋಷ್ಟು ಸೆಪ್ಪೆನ ಕೊಚ್ಕೊಂಡು ಇನ್ನೇನು ಸ್ವಲ್ಪ ಕೊಟ್ಟಿಗೆಯಲ್ಲಿ ಸಗಣಿ ಬಾಚಿಬಿಟ್ಟೆ ಇಡೋಣ ಅಂತಂದ್ಬಿಟ್ಟು ಕೊಟ್ಟಿಗೆ ಸ್ವಲ್ಪ ಸಗಣಿ ಎಲ್ಲ ಎತ್ತಿದೆ. ಹಾಗೆ ಇವತ್ತಿನ ಬ್ಲಾಗ್ ಇದಾಗಿತ್ತು. ಪ್ಲೀಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆಲ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ಸ್ ಸಹಿತ ಬಂದೇ ಬರುತ್ತೆ. ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ನನ್ನ ವಿಡಿಯೋನ ಕೊನೆ ತನಕ ನೋಡಿದಿರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.